ಆರನೇ ಅಧ್ಯಾಯದ 26ನೇ ಶ್ಲೋಕ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ನೇವ ವಶಂ ನಯೇತ್. ಯತಃ ಯತಃ ನಿಶ್ಚರತಿ ಮನಃ ಚಂಚಲಂ ಅಸ್ಥಿರಂ ತತಃ ತತಃ ನಿಯಮ್ಯ ಏತತ್ ಆತ್ಮನಿ ಏವ ವಶಂ ನಯೇತ್. ಅಂದ್ರೆ ಈ ಮನಸ್ಸು ಅತ್ಯಂತ ಚಂಚಲವಾದದ್ದು. ಚಂಚಲ ಅಂದ ಮೇಲೆ ಅದು ಸ್ಥಿರವಾಗಿ ಒಂದು ಕಡೆ ಕೇಂದ್ರೀಕೃತವಾಗೋದಿಲ್ಲ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಯಾವುದು ಚಂಚಲವೋ ಅದು ಒಂದು ಕಡೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಗಾಳಿಯ ಸ್ವಭಾವ ಸದಾ ಗತಿ, ಸದಾ ಗಮನ. ಗಾಳಿ ನಿರಂತರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗಾಳಿ ಹೋಗ್ತಾ ಇರುತ್ತೆ. ನೀರು ತಗ್ಗಿದ್ದ ಪ್ರದೇಶದಲ್ಲಿ ಹರಿದು ಹೋಗ್ತಾ ಇರುತ್ತೆ. ಹರಿಯುವುದು ನೀರಿನ ಸ್ವಭಾವ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಿರಂತರವಾಗಿ ಪ್ರವಹಿಸುವುದು ಗಾಳಿಯ ಸ್ವಭಾವ. ಹಾಗೆ ಮನಸ್ಸಿನ ಸ್ವಭಾವವು ಕೂಡ ಚಂಚಲತೆ. ಸ್ಥಿರವಾಗಿ ಒಂದು ಕಡೆ ಕೇಂದ್ರೀಕೃತವಾಗೋದಿಲ್ಲ ಮನಸ್ಸು. ಆದರೆ ಭಗವಂತ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದಾನೆ, ಮನಸ್ಸಿನ ನಿಯಂತ್ರಣವೇ ಸಾಧನೆಗೆ ಮುಖ್ಯವಾದ ಒಂದು ಹಂತ. ಮನೋನಿಯಂತ್ರಣವಿಲ್ಲದೆ ಯಾವ ಸಾಧನೆಯನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಮಕ್ರೋಧಾದಿಗಳ ಕೈಯಲ್ಲಿ ಮನಸ್ಸನ್ನು ಕೊಟ್ವಿ ಅಂತ ಹೇಳಿದ್ರೆ, ಆ ಕೋಪದ ಕೈಯಿಗೆ ನಮ್ಮ ಮನಸ್ಸನ್ನ ಕೊಟ್ರೆ ಆಗ ಎಂಥ ಅನರ್ಥಗಳು ಬೇಕಾದರೂ ಆಗಬಹುದು. ಕಾಮದ ಕೈಯಿಗೆ ಮನಸ್ಸನ್ನು ಕೊಟ್ಟರು ಕೂಡ ಹಾಗೆ ಎಂಥ ಅನರ್ಥಗಳು ಬೇಕಾದರೂ ಆಗಬಹುದು. ಹಾಗಾಗಿ ಆ ದ್ವೇಷ, ಅಸೂಯೆ, ಕಾಮಕ್ರೋಧಾದಿಗಳ ಕಡೆಗೆ ನಮ್ಮ ಮನಸ್ಸನ್ನ ಕೊಡಬಾರದು. ಕೊಡೋದ್ರಿಂದ ತೊಂದರೆಯ ಹೊರತಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಕಾರ ಇಲ್ಲ. ಹಾಗಾದ್ರೆ ನಮಗೆ ಉಪಕಾರ ಯಾವುದರಿಂದ ಅಂದ್ರೆ ಮನೋನಿಯಂತ್ರಣದಿಂದ ಉಪಕಾರ ಹೊರತು ಮನಸ್ಸನ್ನ ಅದು ಹೋದಲ್ಲಿ ಹರಿಬಿಟ್ರೆ ಅದರಿಂದ ಉಪಕಾರ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು? ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಬೇಕು. ಮನಸ್ಸು ಕಣ್ಣು ಬಣ್ಣವನ್ನ ನೋಡ್ತು ಅಂತಾದ್ರೆ ಆ ಬಣ್ಣವನ್ನ ಮನಸ್ಸು ಬಯಸತ್ತೆ. ಕಿವಿ ಯಾವುದೋ ಶಬ್ದವನ್ನ ಕೇಳಿಸ್ಕೊಳ್ತು ಅಂತಾದ್ರೆ ಆ ಶಬ್ದದ ಬಗ್ಗೆ ಬಯಕೆ ಅಥವಾ ಆ ಶಬ್ದದ ಬಗ್ಗೆ ದ್ವೇಷ ಅದನ್ನ ಮನಸ್ಸುಂಟು ಮಾಡತ್ತೆ. ಬಯಕೆ ಮನಸ್ಸಲ್ಲಿ ಹುಟ್ಟತ್ತೆ. ಹಾಗೆ ಚರ್ಮ ಯಾವುದೋ ಒಂದು ಸ್ಪರ್ಶವನ್ನ ಅನುಭವಿಸ್ತು ಅಂತಾದ್ರೆ ಆ ಚರ್ಮದ ಬಯಕೆ ಆ ಸ್ಪರ್ಶದ ಬಯಕೆ ಮನಸ್ಸಿನಲ್ಲಿ ಹುಟ್ಟತ್ತೆ. ಹೀಗೆ ಮನಸ್ಸು ಕಣ್ಣು ಕೇವಲ ಬಣ್ಣದ ಕಡೆಗೆ ಹೋಗುತ್ತೆ, ಕಿವಿ ಕೇವಲ ಶಬ್ದದ ಕಡೆಗೆ ಹೋಗುತ್ತೆ, ನಾಲಿಗೆ ಬರೀ ರುಚಿಯ ಕಡೆಗೆ ಹೋಗುತ್ತೆ, ಚರ್ಮ ಬರೀ ಸ್ಪರ್ಶದ ಕಡೆಗೆ ಹೋಗುತ್ತೆ, ಮೂಗು ಬರೀ ಗಂಧದ ಕಡೆಗೆ ಹೋಗುತ್ತೆ. ಆದ್ರೆ ಮನಸ್ಸು ಎಲ್ಲದರ ಕಡೆಗೂ ಹೋಗುತ್ತೆ. ಮನಸ್ಸಿಗೆ ಬಣ್ಣವೂ ಬೇಕು, ಮನಸ್ಸಿಗೆ ಶಬ್ದವೂ ಬೇಕು, ಮನಸ್ಸಿಗೆ ಸ್ಪರ್ಶವೂ ಬೇಕು, ಮನಸ್ಸಿಗೆ ಗಂಧವೂ ಬೇಕು, ಮನಸ್ಸಿಗೆ ಎಲ್ಲವೂ ಬೇಕು. ಹಾಗಾಗಿ ಮನಸ್ಸು ಅತ್ಯಂತ ಚಂಚಲವಾದದ್ದು. ಎಲ್ಲಾ ಕಡೆಗೂ ಹರಿದು ಹೋಗ್ತಕ್ಕಂಥದ್ದು ಮನಸ್ಸು. ಆ ಮನಸ್ಸು ಯತಃ ಯತಃ ನಿಶ್ಚರತಿ. ನಿಶ್ಚರತಿ ಅಂತ ಹೇಳಿದ್ರೆ ಮನಸ್ಸು ಹೋಗುತ್ತದೋ ಅಂತ ಅರ್ಥ. ಮನಸ್ಸು ಪ್ರವಹಿಸುತ್ತದೋ, ಎಲ್ಲೆಲ್ಲಿಗೆ ಮನಸ್ಸು ಹೋಗುತ್ತದೋ ಎಲ್ಲಾ ಕಡೆಯಿಂದಲೂ ಕೂಡ ಮನಸ್ಸನ್ನು ನಾವೇನ್ ಮಾಡಬೇಕು? ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಿಶ್ಚರತಿ. ಚರತಿ ಅಂದ್ರೆ ಚರಗತಿ ಭಕ್ಷಣಯೋಹೋ. ನೋಡಿ, ಚರತಿ ಅನ್ನೋದಕ್ಕೆ ಎರಡು ಅರ್ಥ. ಒಂದು ಗತಿ. ಗತಿ ಅಂದ್ರೆ ಗಮನ. ಗಮನ ಎಂಬ ಅರ್ಥ ಇರುವಂತ ಧಾತುಗಳಿಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಜ್ಞಾನ ಎಂಬುದ ಕೂಡ ಅರ್ಥ ಇದೆ. ಅಂದ್ರೆ ಮನಸ್ಸು ಒಂದು ಬಣ್ಣವನ್ನು, ಒಂದು ಶಬ್ದವನ್ನು, ಒಂದು ಸ್ಪರ್ಶವನ್ನು ನೋಡ್ತು, ಕೇಳಿಸ್ಕೊಳ್ತು, ಆ ಕಡೆಗೆ ಮನಸ್ಸು ಹೋಯ್ತು ಅಂತ ಆದ್ರೆ ಮೊದಲು ಗತಿ, ಗಮನ. ಆಮೇಲೆ ಅದರ ಬಗ್ಗೆ ಏನಾಗತ್ತೆ? ತಿಳುವಳಿಕೆ ಬರುತ್ತೆ. ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ. ಆಮೇಲೆ ಏನಾಗತ್ತೆ? ಭಕ್ಷಣ. ಆ ಒಂದು ಬಣ್ಣವನ್ನ, ಆ ಒಂದು ಶಬ್ದವನ್ನ, ಆ ಒಂದು ಸ್ಪರ್ಶವನ್ನ, ಆ ಒಂದು ರಸವನ್ನ ಅನುಭವಿಸ್ಬೇಕು ಎಂಬುದಾಗಿ ಮನಸ್ಸಿಗೆ ಬಯಕೆ ಹುಟ್ಟತ್ತೆ. ಅದಕ್ಕೆ ಕೃಷ್ಣ ನಿಶ್ಚರತಿ. ಆ ಬರೀ ಗಮನ ಅನ್ನೋ ಅರ್ಥ ಅಲ್ಲ. ಹೋಗೋದು, ಅದನ್ನ ತಿಳಿಯೋದು, ತಿಳಿದು ಆ ವಸ್ತುವನ್ನ, ವಿಷಯ ಪದಾರ್ಥವನ್ನ ಅನುಭವಿಸೋದು, ಇದೆಲ್ಲವೂ ಕೂಡ ಮನಸ್ಸಿನಿಂದ ಆಗ್ತಕ್ಕಂಥದ್ದು. ಮನಸ್ಸಿನಲ್ಲೇ ಮಂಡಿಗೆ ತಿನ್ನೋದು ಅಂತಾರಲ್ಲ, ಆ ರೀತಿಯಲ್ಲಿ ಆ ಮನಸ್ಸು ಅತ್ಯಂತ ಚಂಚಲವಾದದ್ದು. ಚಂಚಲ ಅಂದ್ರೆ ಒಂದು ಕಡೆ ನಿಲ್ಲೋದಿಲ್ಲ. ಒಂದು ಕಡೆ ನಿಲ್ಲೋದಿಲ್ಲ ಮಾತ್ರವಲ್ಲ, ತಾನು ಎಲ್ಲೆಲ್ಲಿಗೆ ಹೋಗುತ್ತೋ ಅದೆಲ್ಲದರ ಬಗ್ಗೆ ಅರಿವನ್ನ ಪಡೆಯುತ್ತೆ. ಅರಿವನ್ನ ಪಡೆದು ಅದರಿಂದ ಸಿಗ್ತಕ್ಕಂಥ ಸುಖವನ್ನ ಅನುಭವಿಸುತ್ತೆ. ಆದರೆ ಯಾವುದು ಕೂಡ ಸಾಧನೆಗೆ ಸಹಕಾರವಾದದ್ದಲ್ಲ. ಅದಕ್ಕೋಸ್ಕರವಾಗಿ ತತಃ ತತಃ
ತತಃ ತತಃ ಅಂದ್ರೆ ತಸ್ಮಾತಿಥಿ ತತಃ, ಅಲ್ಲಿಂದ ಎಲ್ಲೆಲ್ಲಿ ಓಡ್ ಹೋಗುತ್ತೋ, ಎಲ್ಲೆಲ್ಲಿಗೆ ಪ್ರವಹಿಸುತ್ತದೋ, ಹರಿದು ಹೋಗುತ್ತೋ ಮನಸ್ಸು, ಅಲ್ಲೆಲ್ಲಾ ಕಡೆಯಿಂದಲೂ ಕೂಡ ಮನಸ್ಸನ್ನ ನಿಯಮ್ಯ, ನಿಯಮ್ಯ ಅಂದ್ರೆ ನಿಯಂತ್ರಣ ಮಾಡಿಕೊಂಡು ಮನಸ್ಸನ್ನ ಹಗ್ಗ ಹಾಕಿ ಎಳಿಬೇಕು. ಇಂದ್ರಿಯಾಣಿ ಹಯಾನಿ ಆಹುಹು ಅಂತ, ಇಂದ್ರಿಯಗಳೆಲ್ಲವೂ ಕೂಡ ಕುದುರೆ ಇದ್ದಂತೆ. ಹಾಗೆ ಮನಸ್ಸು ಇನ್ನೂ ದೊಡ್ಡ ಕುದುರೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನಿಯಂತ್ರಣ ಮಾಡಿಕೊಳ್ಬೇಕು. ನಿಯಂತ್ರಣ ಮಾಡಿಕೊಳ್ಳತಕ್ಕಂಥ ಕ್ರಮ ಹೇಗೆ? ಹಿಂದೆ ಹೇಳಿದ್ದಾನೆ ಕೃಷ್ಣ, ಬುದ್ಧಿಯ ಧೃತಿ ಗೃಹೀತಯ, ಧೃತಿ ಗೃಹೀತಯ ಬುದ್ಧಿಯ ಅಂದ್ರೆ ಒಂದು ಧೈರ್ಯ, ಆತ್ಮವಿಶ್ವಾಸ. ಈ ನಾನೊಬ್ಬ ಸಾಧಕನಾಗಬೇಕು, ನನ್ನಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧಗಳು, ಅನ್ಯಾಯಗಳು, ಅಕ್ರಮಗಳು ನಡಿಬಾರದು, ಈ ಎಲ್ಲ ಒಂದು ಆತ್ಮವಿಶ್ವಾಸ ನಮಗಿರಬೇಕು. ಸಾಧಕರಾಗಲೇಬೇಕು ಅಂತ ದೃಢವಾದ ಒಂದು ವ್ಯಕ್ತಿತ್ವ, ಆಲೋಚನೆ, ತೀರ್ಮಾನ, ಸಂಕಲ್ಪ ಇದೆಲ್ಲ ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ಜಗತ್ತು ಒಬ್ಬ ವ್ಯಕ್ತಿಯನ್ನ ಹೇಗೆ ಬೇಕಾದ್ರೂ ಗುರುತಿಸ್ಬೋದು, ನಮಗೊಂದು ಆತ್ಮಸಾಕ್ಷಿ ಅಂತ ಇರುತ್ತೆ, ಅದಕ್ಕೆ ಸರಿಯಾಗಿ ನಾವಿರ್ಬೇಕಾಗತ್ತೆ ಹೊರತು ಜಗತ್ತನ್ನ ಮೆಚ್ಚಿಸುವಂತೆ ಇರ್ಲಿಕ್ಕೆ ಬಹಳ ಕಷ್ಟವಾದದ್ದು ಅದು. ಯಾಕಂದ್ರೆ ಎಷ್ಟೇ ಧಾರ್ಮಿಕವಾಗಿ ಅಥವಾ ಪ್ರಾಮಾಣಿಕವಾಗಿ ಇದ್ದರೂ ಕೂಡ ಈ ಸಂಶಯ ಪಡತಕ್ಕಂಥ ವ್ಯಕ್ತಿಗಳು ಸಂಶಯ ಸಾಗರದಲ್ಲೇ ಮುಳುಗಿರುತ್ತಾರೆ. ಅವರು ಅವರದೇ ರೀತಿಯಾಗಿರ್ತಕ್ಕಂಥ ಒಂದು ಹಂತದಲ್ಲಿ ವ್ಯಕ್ತಿಗಳನ್ನ, ಅವರದೇ ಆಗಿರ್ತಕ್ಕಂಥ ದೃಷ್ಟಿಕೋನದಿಂದ ವ್ಯಕ್ತಿಗಳನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಏನೇ ಒಂದು ಧರ್ಮಾಚರಣೆ ಮಾಡೋದಿರ್ಬೋದು, ಸಾಧನೆ ಮಾಡೋದಿರ್ಬೋದು, ಯಾವುದೋ ಒಬ್ಬ ನನ್ನ ಅಕ್ಕಪಕ್ಕದ ವ್ಯಕ್ತಿಗಳನ್ನ ಮತ್ತೊಬ್ಬರನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ಅಲ್ಲ. ಸಾಧನೆ ಎಂಬುವಂಥದ್ದು ಪರಿಪೂರ್ಣವಾಗಿ ವೈಯಕ್ತಿಕವಾದದ್ದು. ನಾವು ನಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಮನೋನಿಯಂತ್ರಣ, ಇಂದ್ರಿಯಗಳ ನಿಯಂತ್ರಣ, ಧ್ಯಾನ, ಇದೆಲ್ಲ ಏನಕ್ಕೆ? ಆತ್ಮೋದ್ಧಾರಕ್ಕೆ, ಹೊರತು ಮತ್ತೊಬ್ಬರಿಗೆ ಖುಷಿ ಪಡಿಸ್ಲಿಕ್ಕೋಸ್ಕರವಾಗಲ್ಲ. ಆದ್ರಿಂದ ನಮ್ಮ ಬಗ್ಗೆ ಯಾರು ಏನೇ ಹೇಳಬಹುದು, ನಮ್ಮ ಸಾಧನೆ ಅದ್ರ ಕಡೆ ನಮ್ಮ ಗುರಿ ಇರಬೇಕು. ನಮ್ಮ ಧಾರ್ಮಿಕತೆ, ನಮ್ಮ ಪ್ರಾಮಾಣಿಕತನ, ಅದ್ರ ಬಗ್ಗೆ ನಮಗೆ ಗುರಿ ಇರಬೇಕು. ಯಾರೋ ಒಬ್ಬ ನಮ್ಮನ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ದ, ಇನ್ನೊಂದೇನೋ ಸಂಶಯ ದೃಷ್ಟಿಯಿಂದ ನಮ್ಮನ್ನು ನೋಡ್ದ ಅಂತ ಹೇಳಿ ನಾವು ಯಾವುದೇ ಸಾಧನಾ ಮಾರ್ಗದಿಂದ ಹಿಂದೆ ಬರೋಕ್ಕೆ, ಹಿಂದೆ ಕೃಷ್ಣ ಧೃತಿ ಗೃಹೀತಯ, ಆ ಧೈರ್ಯ, ಆ ಒಂದು ಆತ್ಮವಿಶ್ವಾಸ. ಅನೇಕ ಪೆಟ್ಟುಗಳು ಬೀಳಬಹುದು, ಅನೇಕ ರೀತಿಯಲ್ಲಿ ಜುಟ್ಟು ಮಾತುಗಳು ಬರಬಹುದು, ಅನೇಕ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ತೊಂದರೆಗಳಾಗಬಹುದು. ಏನೇ ಆದ್ರೂ ಕೂಡ ಧೈರ್ಯ ಬಿಡಬಾರದು. ಧೈರ್ಯ ಸಹಿತವಾಗಿರ್ತಕ್ಕಂಥ ಬುದ್ಧಿ, ಆತ್ಮವಿಶ್ವಾಸ, ನಾನು ಸಾಧಕನಾಗೇ ಆಗ್ತೇನೆ, ಸಾಧನೆಯನ್ನು ಮಾಡೇ ಮಾಡ್ತೇನೆ ಅಂತಕ್ಕಂಥ ಒಂದು ಭಾವನೆ ಅದಲ್ಲೂ ಕೂಡ ಇರಬೇಕು. ಆಗ ತತಃ ನಿಯಮ್ಯ, ಎಲ್ಲೆಲ್ಲಿ ಮನಸ್ಸು ಹೋಗುತ್ತೋ ಎಲ್ಲಾ ಕಡೆಯಿಂದಲೂ ಕೂಡ ಧೃತಿ ಗೃಹೀತಯ ಬುದ್ಧಿಯ, ಆ ಒಂದು ಧೈರ್ಯ, ಆ ಬುದ್ಧಿ, ಅದರ ಮೂಲಕವಾಗಿ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಬೇಕು. ನಿಯಂತ್ರಣ ಮಾಡಿ ಆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಆದರೆ ಕೃಷ್ಣನೇ ಹಿಂದೊಂದು ಮಾತಾಡಿದ್ದಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮ ಕರ್ತು. ಯಾರೂ ಕೂಡ ಒಂದು ಕ್ಷಣವು ಏನೋ ಆಲೋಚನೆ ಮಾಡದೆ ಸುಮ್ಮನಿರ್ಲಿಕ್ಕೆ ಸಾಧ್ಯವಿಲ್ಲ. ಏನೋ ಒಂದು ಕಣ್ಣು ಮುಚ್ಕೊಂಡ್ರು ಕೂಡ ಹತ್ತಾರು ಬಣ್ಣಗಳು ಕಣ್ಣು ಮುಂದೆ ಬರ್ತಾ ಇರುತ್ತೆ, ಕಿವಿ ಮುಚ್ಕೊಂಡ್ರು ಕೂಡ ಅನೇಕ ವಿಚಾರಗಳು ಕಿವಿಗೆ ಕೇಳ್ತಾ ಇರುತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳಿದ್ದು ಆತ್ಮನ್ನೇವ ವಶಂ ಏತು. ಮನಸ್ಸೆಲ್ಲಾದ್ರೂ ಒಂದ್ ಕಡೆ ಹೋಗೋ ತೀರ್ಮಾನ, ಎಲ್ಲೆಲ್ಲೋ ಹೋಗ್ಲಿಕ್ಕೆ ಬಿಡ್ಬೇಡಿ. ಆತ್ಮನಿಗೇವ, ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನಲ್ಲೇ ಮನಸ್ಸನ್ನ ಕೇಂದ್ರೀಕರಿಸಿ. ಯಾಕಂದ್ರೆ ನಾವು ಮಾಡ್ತಾ ಇರೋದೇನು ಧ್ಯಾನ ಯೋಗ. ಧ್ಯಾನ ಯೋಗ ಅಂದ್ರೇನು? ಒಳಗಿರುವಂತ ಭಗವಂತನನ್ನ ಕಾಣುವ ಪ್ರಯತ್ನ. ಹಾಗಾಗಿ ಆ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ, ಮನಸ್ಸಿಗೆ ಏನೋ ಒಂದು ವಿಷಯ ಬೇಕು, ಅದು ಯಾವುದೋ ಬೇಡದ ವಿಷಯ ಪದಾರ್ಥ ಆಗಬಾರದು. ಮನಸ್ಸು ಏನನ್ನ ವಿಷಯೀಕರಿಸ್ಬೇಕು, ಮನಸ್ಸು ಯಾವ ಕಡೆಗೆ ಗಮನ ಇಡಬೇಕು, ಮನಸ್ಸಿನಲ್ಲಿ ಯಾವುದು ಕೇಂದ್ರೀಕೃತವಾಗಬೇಕು ಅಂದ್ರೆ ಮನಸ್ಸು ಭಗವಂತನ ಕಡೆಗೆ ಕೇಂದ್ರೀಕೃತವಾಗಬೇಕು. ಆತ್ಮನಿ ಏವ, ಏವಕಾರಕ್ಕೆ ಅನ್ಯ ಯೋಗ ವ್ಯವಚ್ಛೇದ ಅಂತ ಅರ್ಥ. ಬೇರೆ ಎಲ್ಲೂ ಮನಸ್ಸು ಹೋಗಲೇಬಾರದು, ಕೇವಲ ಭಗವಂತನ ಕಡೆಗೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕು. ಮನಸ್ಸಿನ ಧ್ಯಾನ ಭಗವಂತನ ಬಗ್ಗೆ ಆಗಿರಬೇಕು ಹೊರತು ಬೇರೆ ಯಾವುದರ ಬಗ್ಗೆಯೂ ಕೂಡ ಧ್ಯಾನ ಆಗಿರಬಾರದು. ಹೀಗೆ ನಾವು ಒಬ್ಬ ಸಾಧನೆಯನ್ನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಹಂತಗಳು. ಹಾಗೆ ಇದ್ರೆ ಮಾತ್ರ ನಾವು ಸಾಧಕರಾಗಬಹುದು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅಸ್ಥಿರಂ, ಆ ಮನಸ್ಸು ಎಂತದ್ದು ಅಂತ ಹೇಳಿದ್ರೆ ಚಂಚಲಂ ಅಸ್ಥಿರಂ. ನೋಡಿ, ಅದು ಎಷ್ಟು ಅದು ತುಂಬಾ ಹರಿದು ಹೋಗುವಂಥದ್ದು, ಒಂದು ಕಡೆ ನಿಲ್ಲೋದಿಲ್ಲ ಅನ್ಲಿಕ್ಕೆ ಎರಡೆರಡು ವಿಶೇಷಣ. ಮನಸ್ಸು ಅಸ್ಥಿರವಾದದ್ದು, ಗಟ್ಟಿಯಾಗಿ ಒಂದು ಕಡೆ ನೆಲೆಗೊಳ್ಳೋದಿಲ್ಲ, ಅದು ಅಸ್ಥಿರವಾದದ್ದು. ಚಂಚಲ, ಚಂಚಲ ಅಂದ್ರೆ ಏನು? ಒಂದು ಕಡೆ ಗಟ್ಟಿಯಾಗಿ ನಿಲ್ಲೋದಿಲ್ಲ, ಅದರಿಂದಾಗಿ ಅಸ್ಥಿರ. ಚಂಚಲ, ನಿರಂತರವಾಗಿ ಯಾವುದೋ ಒಂದು ಸ್ಥಾನವನ್ನು ಹುಡ್ಕೊಂಡು ಹೋಗ್ತಾ 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 ಇರತ್ತೆ. ಹಾಗಾಗಿ ತನ್ನ ನೆಲೆ ಯಾವುದು, ತನಗೆ ಆಶ್ರಯ ಯಾವುದು ಅಂತ ಹುಡ್ಕೊಂಡು ಹೋಗ್ತಾ ಇರತ್ತೆ. ಚಲನಶೀಲ ಅಂತ ಅರ್ಥ.
ಅಸ್ಥಿರ ಶಬ್ದಕ್ಕೆ ಗಟ್ಟಿಯಾಗಿ ನಿಲ್ಲಲು ಸಾಧ್ಯ ನಿಲ್ಲಲು ಅಸಾಧ್ಯವಾದದ್ದು. ಚಂಚಲ ಅಂದ್ರೆ ಒಂದು ಕಡೆ ಇರೋದಿಲ್ಲ. ಆ ಸ್ಥಿರವಾದ ಸ್ಥಾನ ಸಿಗಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇರುತ್ತೆ ಮನಸ್ಸು. ಅಂತಹ ಮನಸ್ಸು ಯತಃ ಯತಃ ನಿಶ್ಚರತಿ, ಎಲ್ಲೆಲ್ಲ ಎಲ್ಲೆಲ್ಲಿ ನಿಶ್ಚರತಿ ಹರಿದಾಡುತ್ತದೋ ಹೋಗುತ್ತದೋ ತತಃ ತತಃ ಆ ಎಲ್ಲಾ ಕಡೆಯಿಂದಲೂ ಕೂಡ ಮನಃ ನಿಯಮ್ಯ, ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು. ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳೋದು ಅಂದ್ರೆ ಹಿಂದೆ ಹೇಳಿದ್ದಾನೆ ಕೃಷ್ಣ, ಧೃತಿ ಗೃಹೀತಯ ಬುದ್ಧಿಯ. ಹೇಗೆ ಒಬ್ಬ ರಥದಲ್ಲಿ ಕೂತಿರ್ತಕ್ಕಂಥ ಸಾರಥಿ ಹಗ್ಗದ ಮೂಲಕವಾಗಿ ಕುದುರೆಯನ್ನು ನಿಯಂತ್ರಣ ಮಾಡ್ತಾಳೋ ಹಾಗೆ ನಾವು ಅಂದ್ರೆ ಜೀವಾತ್ಮರು ನಾವು ನಮ್ಮ ಬುದ್ಧಿಯ ಮೂಲಕವಾಗಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಬೇಕು. ನಿಯಮನ ಮಾಡಿಕೊಂಡು ನಿಯಂತ್ರಣ ಮಾಡಿಕೊಂಡು ಏತತ್ ಈ ಮನಸ್ಸನ್ನ, ಏತತ್ ಅಂದ್ರೆ ಈ ಮನಸ್ಸು ಅತ್ಯಂತ ಅಸ್ಥಿರವಾದ ಅತ್ಯಂತ ಚಂಚಲವಾಗಿರತಕ್ಕಂಥ ಮನಸ್ಸಿದೆ, ಆ ಮನಸ್ಸನ್ನು ಆತ್ಮನಿಯೇವ, ಆತ್ಮನಿಯೇವ ಅಂದ್ರೆ ಬೇರೆ ಎಲ್ಲೂ ಮನಸ್ಸು ಹೋಗ್ಲೇಬಾರದು, ಕೇವಲ ಭಗವಂತನಲ್ಲಿಯೇ ಮನಸ್ಸು ನೆಲೆಗೊಳ್ಳಬೇಕು, ದೇವರ ವಿಚಾರದಲ್ಲಿಯೇ ಮನಸ್ಸು ಕೇಂದ್ರೀಕೃತವಾಗಬೇಕು. ಆ ರೀತಿಯಲ್ಲಿ ವಶಂ ನಯೇತ್, ವಶ ಅಂದ್ರೆ ಅಧೀನ, ನಮ್ಮ ನಿಯಂತ್ರಣದಲ್ಲಿ. ಮನಸ್ಸು ಯಾರ್ದು? ನಮ್ಮದೇ ಅಲ್ವಾ? ಮನಸ್ಸು ನಮ್ಮದೇ ಅಂದಮೇಲೆ ನಮ್ಮ ಸಂಪತ್ತು ನಮ್ಮ ನಿಯಂತ್ರಣದಲ್ಲಿರುತ್ತೆ. ನಾವು ಹೇಗೆ ಬೇಕೋ ಹಾಗೆ ಖರ್ಚು ಮಾಡಬಹುದು. ಅದನ್ನ ನಾವು ಒಳ್ಳೆಯದಕ್ಕೆ ಖರ್ಚು ಮಾಡಿದರೆ ಅದರಿಂದ ನಮಗೂ ಒಳ್ಳೆಯದಾಗತ್ತೆ, ಕೆಟ್ಟದ್ದಕ್ಕೆ ಖರ್ಚು ಮಾಡಿದ್ರೆ ನಮಗೆ ಕೆಟ್ಟದ್ದಾಗತ್ತೆ ಅಲ್ವಾ? ಒಂದು ಭೌತಿಕವಾದ ಹಣ ಅದೇ ನಾವು ಒಳ್ಳೆಯ ಮಾರ್ಗಕ್ಕೆ ಖರ್ಚು ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ, ಕೆಟ್ಟ ಮಾರ್ಗಕ್ಕೆ ಖರ್ಚು ಮಾಡಿದ್ರೆ ಅದರಿಂದ ಕೆಟ್ಟದ್ದು ಆಗತ್ತೆ ಹಣ. ಹಾಗೆ ನಮ್ಮದೇ ಮನಸ್ಸು ಸಾಧನೆಗೆ ಮುಖ್ಯ ಸಹಕಾರಿಯಾದದ್ದು. ಸಾಧನೆಗೆ ಮುಖ್ಯ ಸಹಕಾರಿ ಹಣ ಅಲ್ಲ, ಸಾಧನೆಗೆ ಮುಖ್ಯ ಸಹಕಾರಿಯಾಗಿರ್ತಕ್ಕಂಥದ್ದೇ ಅದು ಮನಸ್ಸು. ಅಂತಹ ಸಾಧನೆಗೆ ಸಹಕಾರಿಯಾಗಿರ್ತಕ್ಕಂಥ ಮನಸ್ಸು ನಮ್ಮದೇ ಮನಸ್ಸು, ನಮ್ಮದೇ ಅಧೀನದಲ್ಲಿ ಇರಬೇಕಾಗಿರ್ತಕ್ಕಂಥ ಮನಸ್ಸು ನಮ್ಮ ಅಧೀನದಲ್ಲಿಲ್ಲ ಅಂದ್ರೆ ಎಂತ ಒಂದು ಎಡವಟ್ಟಲ್ವಾ? ಅದಕ್ಕೋಸ್ಕರವಾಗಿ ವಶಂ ನಯೇತು, ಬೇರೆಯವರ ಮನಸ್ಸಲ್ಲ, ಅದು ನಿಮ್ದೇ ಮನಸ್ಸು. ಹಾಗಾಗಿ ನಿಮ್ಮ ಮನಸ್ಸನ್ನ ನೀವುಗಳು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ವಶಂ ನಯೇ, ತನ್ನ ಅಧೀನಕ್ಕೆ ತಂದುಕೊಳ್ಳಬೇಕು. ತನ್ನ ಅಂದ್ರೇನು? ಆತ್ಮನ ಅಧೀನದಲ್ಲಿ ಮನಸ್ಸಿರಬೇಕು, ಆತ್ಮನ ಅಧೀನದಲ್ಲಿ ಮನಸ್ಸಿರಬೇಕು. ಆಗ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಮನಸ್ಸಿನ ಅಧೀನದಲ್ಲಿ ನಿಯಂತ್ರಣ ಇಂದ್ರಿಯಗಳಿರುವಂಥದ್ದಲ್ಲ, ಆತ್ಮನ ಅಧೀನದಲ್ಲಿ ಮನಸ್ಸು. ಆ ಆತ್ಮಾಧೀನವಾದ ಮನಸ್ಸೇನಿದೆ ಆ ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿರಬೇಕು. ಹಿಂದೆ 24ನೇ ಶ್ಲೋಕ ಬಂತು ನಮಗಲ್ಲಿ, ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಅಂತ ಶ್ಲೋಕ ಕೃಷ್ಣ ಹೇಳಿದ್ದು. ಮನಸ್ಸಿನ ಮೂಲಕವಾಗಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿ ಅಂತ. ಆ ಶ್ಲೋಕಕ್ಕೆ ಸ್ಪಷ್ಟವಾದ ಅರ್ಥ ಆಗೋದು ಈ ಶ್ಲೋಕ ನಾವು ಅರ್ಥ ಮಾಡ್ಕೊಂಡ್ರೆ, 26ನೇ ಶ್ಲೋಕ ಅರ್ಥ ಮಾಡ್ಕೊಂಡ್ರೆ. ಯಾಕಂದ್ರೆ ಮನಸ್ಸು ಚಂಚಲವಾದದ್ದು, ಮನಸ್ಸೊಂದು ಮರ್ಕಟವಿದ್ದಂತೆ, ಕೋತಿ ಇದ್ದಂತೆ. ಕೋತಿಯ ಕೈಯಲ್ಲಿ ಆ ಕೋತಿ ಆಡಿಸೋನ್ ಇದ್ದು ಬಿಟ್ರೆ ಕೋತಿಯವನು ಹೇಗೆ ಬೇಕಾದ್ರೂ ಆಡಿಸ್ಬಿಡತ್ತೆ ಅಲ್ವಾ? ಕೋತಿಯ ಕೈಯಲ್ಲಿ ಕೋತಿ ಆಡಿಸುವವನು ಇರಬಾರದು, ಕೋತಿ ಆಡಿಸುವವನ ಕೈಯಲ್ಲಿ ಕೋತಿ ಇರಬೇಕು. ಹಾಗೆ ಮನಸ್ಸು ಮರ್ಕಟವಿದ್ದಂತೆ, ಕೋತಿ ಇದ್ದಂತೆ. ಆ ಕೋತಿ ಅಂದ್ರೆ ಅತ್ಯಂತ ಚಂಚಲವಾದ ಮನಸ್ಸೇನಿದೆ ಅದು ಆತ್ಮನ ನಿಯಂತ್ರಣದಲ್ಲಿರಬೇಕು. ಅಲ್ಲಿಗೆ ಆತ್ಮನ ನಿಯಂತ್ರಣದಲ್ಲಿ ಇರಬೇಕಾಗಿರತಕ್ಕಂಥದ್ದು ಮನಸ್ಸು. ಅಂತಹ ಆತ್ಮನಿಯಂತ್ರಿತವಾದ ಮನಸ್ಸಿನ ಕೈಯಲ್ಲಿ ಏನಿರಬೇಕು? ನಮ್ಮೆಲ್ಲಾ ಇಂದ್ರಿಯಗಳ ನಿಯಂತ್ರಣ ಇರಬೇಕು. ಬರೀ ಮನಸ್ಸಿನ ನಿಯಂತ್ರಣ ಅಲ್ಲ, ಆತ್ಮನಿಯಂತ್ರಿತವಾದ ಮನಸ್ಸಿನ ನಿಯಂತ್ರಣದಲ್ಲಿ ಎಲ್ಲಾ ಇಂದ್ರಿಯಗಳ ನಿಯಂತ್ರಣ. ಆಗ ಕಣ್ಣು ಯಾವ ಬಣ್ಣವನ್ನು ನೋಡಿದ್ರೂ ಮನಸ್ಸು ವಿಕಾರ ಆಗೋದಿಲ್ಲ, ಕಿವಿ ಯಾವ ಶಬ್ದವನ್ನ ಕೇಳಿಸ್ಕೊಂಡ್ರೂ ವಿಕಾರ ಆಗೋದಿಲ್ಲ, ಚರ್ಮಕ್ಕೆ ಯಾವ ಸ್ಪರ್ಶದಾಗಿದ್ರೂ ಕೂಡ ವಿಕಾರವಾಗೋದಿಲ್ಲ. ಅಂದ್ರೆ ಮುಖ್ಯವಾಗಿ ಇಂದ್ರಿಯಗಳ ಒಂದು ಸಂಸ್ಪರ್ಶದ ಮೂಲಕವಾಗಿ ಏನಾಗತ್ತೆ? ನಮ್ಮಲ್ಲಿ ಮಾನಸಿಕವಾದ ವಿಕಾರಗಳಾಗತ್ತೆ. ಆ ಯಾವ ವಿಕಾರಗಳು ಆಗಬಾರದು ಅಂದ್ರೆ ಹೀಗೆ ಆ ಆತ್ಮನ ಮೂಲಕವಾಗಿ ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡು ಆ ಮನಸ್ಸಿನ ಮೂಲಕವಾಗಿ ನಮ್ಮೆಲ್ಲಾ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು. ಹಾಗಾಗಬೇಕು ಅಂದ್ರೆ ಆತ್ಮನೇವ ವಶಂ ನೇತ್, ಪರಮಾತ್ಮನಲ್ಲೇ ಮನಸ್ಸು ಕೇಂದ್ರೀಕೃತವಾಗುವಂತೆ ಮಾಡಬೇಕು. ದೇವರ ವಿಚಾರದಲ್ಲಿ ಹೆಚ್ಚು ಮನಸ್ಸು ಕೇಂದ್ರೀಕೃತವಾದಷ್ಟು ನಾವು ದಾರಿ ತಪ್ಪೋದಿಲ್ಲ. ಅಂದ್ರೆ ನಮ್ಮನ್ನ ದಾರಿ ತಪ್ಪಲಿಕ್ಕೆ ಆ ಮನಸ್ಸು ಬಿಡೋದಿಲ್ಲ, ಒಳ್ಳೆಯ ದಾರಿಗೆ ನಮ್ಮ ಮನಸ್ಸೇ, ಚಂಚಲವಾದ ಮನಸ್ಸೇ ಕರ್ಕೊಂಡು ಹೋಗುತ್ತೆ. ಈಗ ಒಂದು ದೊಡ್ಡ ಸಮುದ್ರ, ದೊಡ್ಡ ನದಿ, ಅಲ್ಲೊಂದು ದೋಣಿಯನ್ನ ಸುಮ್ಮನೆ ಬಿಟ್ಬಿಟ್ರೆ ಅದೆಲ್ಲೋ ಹೋಗಿ ಜಲಪಾತದಲ್ಲಿ ಅದು ಬಿದ್ದು ಒಳಗೆ ಕೂತಿರ್ತಕ್ಕಂಥ ನಮ್ಮನ್ನು ಬೀಳಿಸಿ ದಾರಿ ತಪ್ಪಿಸ್ಬಿಡತ್ತೆ. ಅದೇ ನಾವು ದೋಣಿಯನ್ನ ಸರಿಯಾದ ಕ್ರಮದಲ್ಲಿ ಹುಟ್ಟು ಹಾಕಿ, ಅಂದ್ರೆ ಏನು, ನಾವಿಕ ಓಡಿಸ್ತಕ್ಕಂಥವನ ಕೋಲನ್ನು ಹಾಕ್ತಾನೆ, ಆ ಹುಟ್ಟನ್ನು ಹಾಕಿ ಸರಿಯಾಗಿ ಹೋದ್ರೆ ದಡ ಮುಟ್ತೇವೆ. ಅದೇ ರೀತಿಯಲ್ಲಿ ಆ ದೋಣಿ ಸರಿಯಾದ ಕ್ರಮದಲ್ಲಿ ನಿಯಂತ್ರಣ ಮಾಡಿದ್ರೆ ನಾವು ಮತ್ತೊಂದು ದಡವನ್ನ ಸೇರ್ಲಿಕ್ಕೂ ಆಗತ್ತೆ. ಅದೇ ದೋಣಿಯನ್ನ ನಾವು ನಿಯಂತ್ರಣ ಮಾಡದೆ ಹೋದ್ರೆ ಜಲಪಾತದ ಕಡೆಗೆ ಹೋಗಿ ನಾವು ಹೊಂಡಕ್ಕೆ ಬೀಳ್ಲಿಕ್ಕೂ ಆಗತ್ತೆ, ಅಥವಾ ಹಾಗೆ ಮುಂದುವರೆದು ಸಮುದ್ರದ ಪಾಲಾಗ್ಲಿಕ್ಕೂ ಆಗಬಹುದು. ಅದಕ್ಕೋಸ್ಕರವಾಗಿ ಆ ದೋಣಿ
ಅದು ಒಂದು ದಡ ಸೇರಿಸ್ಲಿಕ್ಕೂ ಹೌದು ಅಥವಾ ಮುಳುಗಿಸ್ಲಿಕ್ಕೂ ಕಾರಣ ಆಗ್ಬೋದು. ಅದೇ ತರ ನಮ್ಮ ಮನಸ್ಸಿದೆಯಲ್ಲ, ಆ ಒಂದೇ ಮನಸ್ಸು ನಮ್ಮ ಉದ್ಧಾರಕ್ಕೂ ಕಾರಣವಾಗ್ಬೋದು, ನಮ್ಮ ಅಧಪ್ಪತನಕ್ಕೂ ಕಾರಣವಾಗ್ಬೋದು. ಅದನ್ನ ಕೃಷ್ಣ ಹಿಂದೆ ಹೇಳಿದ್ದು ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದೆಷ್ಟು ಅಧ್ಯಾಯದ ಆರಂಭದಲ್ಲಿ ಬಂತು. ತನಗೆ ತಾನೇ ತನ್ನ ಮನಸ್ಸೇ ನಮಗೆ ಬಂಧು, ನಮ್ಮ ಮನಸ್ಸೇ ನಮಗೆ ಶತ್ರು. ಒಂದೇ ದೋಣಿ, ಅದು ದಡ ಮುಟ್ಲಿಕ್ಕೂ ಕಾರಣ ಅಥವಾ ಮುಳುಗಲಿಕ್ಕೂ ಕಾರಣ. ದೋಣಿ ಸರಿಯಾದ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡಿದ್ರೆ, ಕಂಟ್ರೋಲ್ ಮಾಡಿದ್ರೆ ದಡ ಮುಟ್ಟುತ್ತೇವೆ. ಸರಿಯಾದ ಕ್ರಮದಲ್ಲಿ ನಿಯಂತ್ರಣ ಮಾಡಿಲ್ಲ ಅಂದ್ರೆ ಮುಳುಗ್ತೇವೆ. ಹಾಗೆ ಮನಸ್ಸು ಸರಿಯಾದ ಕ್ರಮದಲ್ಲಿ ನಿಯಂತ್ರಣ ಮಾಡಿ ನಾವು ಮನಸ್ಸಿನ ಮೂಲಕವಾಗಿ ಸಾಧನೆಯನ್ನ ಮಾಡ್ತಾ ಹೋದ್ರೆ ಸಾಧಕರಾಗ್ತೇವೆ, ಇಲ್ಲದೆ ಹೋದ್ರೆ ಅಂಧತಮಸ್ಸಿಗೆ ಹೋಗ್ತೇವೆ ಅಂತಕ್ಕಂಥ ಒಂದು ಮಹತ್ವವಾದ ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ಒಟ್ಟು ಇದರ ಅಭಿಪ್ರಾಯದಲ್ಲಿ ತಿಳಿಸ್ತಾ ಇದ್ದಾನೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ನೇವ ವಶಂ ನಯೇತ್. ಶ್ರೀಕೃಷ್ಣಾರ್ಪಣಮಸ್ತು. ಅಂದ್ರೆ ಆ ಮನೋನಿಯಂತ್ರಣ ಎಂಬುವಂಥದ್ದು ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಮನೋನಿಯಂತ್ರಣ ಬೇಕು ಎಂಬತಕ್ಕಂಥ ವಿಚಾರವನ್ನು ಕೃಷ್ಣ ಬೇರೆ ಬೇರೆ ಶ್ಲೋಕಗಳ ಮೂಲಕವಾಗಿ ಬೇರೆ ಬೇರೆ ಕ್ರಮದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ.